ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಡಿಂಪಲ್. ಎಲ್ಲರೂ ಕೊಟ್ಲಿನ್ ಕಲಿಕೆಯನ್ನು ನಲಿಯುತ್ತಾ ಕಲಿಯುತ್ತಿದ್ದೀರಾ ಎಂದು ಭಾವಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. Hey everyone, hope you all are doing well. Dimple here, welcoming you all to today's session on Kotlin learning. Today we will basically see what are higher order functions and lambdas in Kotlin. ಸೊ ಇವತ್ತು ನಾವು ಕೊಟ್ಲಿನಲ್ಲಿ ಹೈಯರ್ ಆರ್ಡರ್ ಫಂಕ್ಷನ್ಸ್ ಆ್ಯಂಡ್ ಲಾಮ್ಡಾಸ್ ಅಂದರೆ ಏನು ಅಂತ ಕಲಿಯೋಣ. ಸೊ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್. ನಾವು ದೊಡ್ಡ ಫೈಲ್ ಅಥವಾ ಜಾಸ್ತಿ ಲೈನ್ಸ್ ಆಫ್ ಕೋಡ್ಸ್ ಬರಿಬೇಕಾದ್ರೆ ಈ ಲಾಮ್ಡಾ ಫಂಕ್ಷನ್ಸ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಫೈಲ್ ಸೈಜ್ ರೆಡ್ಯೂಸ್ ಆಗುತ್ತೆ ಮತ್ತು ಕೋಡ್ ಫುಲ್ ಎಫಿಷಿಯೆಂಟಾಗಿರುತ್ತೆ. ಸೊ ಹಂಗಂದರೆ ಏನಂತ ಇವತ್ತು ನಾವು ಕಲ್ತ್ಕೊಳ್ಳೋಣ. ಮೊದಲಿಗೆ ವಾಟ್ ಆರ್ ಹೈಯರ್ ಆರ್ಡರ್ ಫಂಕ್ಷನ್ಸ್? ಹೈಯರ್ ಆರ್ಡರ್ ಫಂಕ್ಷನ್ is a function that takes another function as a parameter or it returns a function as its result. They are powerful because they allow you to treat functions as values. So higher order functions ಅಂದರೆ ನಾರ್ಮಲಿ ನಾವೇನು ಮಾಡ್ತೀವಿ, ಒಂದು ಫಂಕ್ಷನ್ಗೆ ಪ್ಯಾರಾಮೀಟರ್ ಇರುತ್ತೆ ಮತ್ತು ಒಂದು ರಿಟರ್ನ್ ಟೈಪ್ ಇರುತ್ತಲ್ವಾ, ಪ್ಯಾರಾಮೀಟರ್ ಆರ್ ಪ್ಯಾರಾಮೀಟರ್ಸ್. ಸೊ ಒಂದು ಫಂಕ್ಷನ್ಗೆ ಇನ್ನೊಂದು ಫಂಕ್ಷನ್ನ ಪ್ಯಾರಾಮೀಟರ್ ಆಗಿ ಕಳಿಸೋದು ಅಥವಾ one function returning an another function. These two cases contribute to higher order functions. They are powerful because they allow you to treat functions as values. Just like how we return values, we can treat function as values. How we declare our parameters, we can declare functions as our parameters. So illondu example nodona. Function as a parameter. So every time our execution starts from the main function. We all know that, right? So ಯಾವಾಗಲೂ the trigger point ಎಕ್ಸಿಕ್ಯೂಷನ್ಗೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಮೇನ್ ಫಂಕ್ಷನ್. ಸೊ ನಾವು ಕೂಡ ಮೇನ್ ಫಂಕ್ಷನ್ ಒಳಗಡೆಯಿಂದ ಹೋಗೋಣ. ಬಟ್ ಈ ಫಂಕ್ಷನಲ್ಲಿ ಏನಿದೆ ಅಂತ ಒಂದ್ಸರಿ ನೋಡೋಣ. ಸೊ ನಾನಿಲ್ಲಿ ಫಂಕ್ಷನ್ ಕ್ಯಾಲ್ಕುಲೇಟ್ ಅಂತ ಬರಿತಾ ಇದ್ದೀನಿ. ಅದರಲ್ಲಿ ನಾನು ಎರಡು ಪ್ಯಾರಾಮೀಟರ್ಸ್ ಎರಡು ಇಂಟೀಜರ್ ವ್ಯಾಲ್ಯೂಸ್ ತೊಗೋತಾ ಇದ್ದೀನಿ, ಇಂಟೀಜರ್ ಎ ಆ್ಯಂಡ್ ಇಂಟೀಜರ್ ಬಿ. ಸೊ ಎ is the variable name and this is the type of my variable. B is another variable name, this is the type of my variable. And the third parameter, normally parameter ಅಂದರೆ ವ್ಯಾಲ್ಯೂ ತೊಗೊಳ್ಳೋ ಬದಲು ನಾನು ಥರ್ಡ್ ಪ್ಯಾರಾಮೀಟರ್ ಫಂಕ್ಷನ್ ಆಗಿ ತೊಗೋತಾ ಇದ್ದೀನಿ. ಆಪರೇಷನ್ is my function. So this function is taking two parameters, integer and integer, and the return type of this operation is integer. So operation function ಏನು ಮಾಡ್ತಾ ಇದೆ, ಎರಡು ಪ್ಯಾರಾಮೀಟರ್ಸ್ ತಗೋತಾ ಇದೆ, ಎರಡು ಪ್ಯಾರಾಮೀಟರ್ ಇಂಟೀಜರ್ ಟೈಪ್ ಆಗಿರುತ್ತೆ ಮತ್ತು ಈ ಆಪರೇಷನ್ ಫಂಕ್ಷನ್ ಇಂಟೀಜರ್ ಟೈಪ್ ರಿಟರ್ನ್ ಮಾಡ್ತಿದೆ. ಓವರ್ ಆಲ್ ಈ ಕ್ಯಾಲ್ಕುಲೇಟ್ ಫಂಕ್ಷನ್ ಇಂಟೀಜರ್ ಟೈಪ್ ರಿಟರ್ನ್ ಮಾಡ್ತಿದೆ. ಸೊ ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಒಂದು ಫಂಕ್ಷನ್ ಒಳಗಡೆ ಈ ಕ್ಯಾಲ್ಕುಲೇಟ್ ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಆ ಫಂಕ್ಷನ್ ಕೂಡ ರಿಟರ್ನ್ ಟೈಪ್ ಸ್ಪೆಸಿಫೈ ಮಾಡ್ತಿದೆ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ದಿಸ್ ಫಂಕ್ಷನ್ನ ಜಸ್ಟ್ ಐ ಆಮ್ ರಿಟರ್ನಿಂಗ್ ಆಪರೇಷನ್ ಎ ಕಾಮ ಬಿ. ಸೊ ದಿಸ್ ಈಸ್ ಒನ್ ಕ್ಯಾಲ್ಕುಲೇಟ್ ಫಂಕ್ಷನ್. ಆ್ಯಂಡ್ ನಾನಿಲ್ಲಿ ಎರಡು ಲ್ಯಾಂಬ್ಡಾ ಫಂಕ್ಷನ್ ಬರಿತಾ ಇದ್ದೀನಿ. ಲ್ಯಾಂಬ್ಡಾ ಫಂಕ್ಷನ್ ಅಂದರೆ ಏನಂತ ನಿಮಗೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಅರ್ಥ ಆಗುತ್ತೆ. ಬಟ್ ಫಾರ್ ನೌ just think value add is equal to this is the lambda function, this is the lambda function name, and lambda function is written within the flower braces. So x is integer, y is integer, and I am returning x plus y. ಎಕ್ಸ್ ಪ್ಲಸ್ ವೈನ ರಿಟರ್ನ್ ಮಾಡ್ತಾ ಇದ್ದೀನಿ ಈ ಫಂಕ್ಷನ್ ಕಾಲ್ ಆದಾಗ. ಅದೇ ಥರ ಮಲ್ಟಿಪ್ಲೈ ಫಂಕ್ಷನ್ ಕಾಲ್ ಆದಾಗ ಐ ಆಮ್ ಟೇಕಿಂಗ್ ಟೂ ಪ್ಯಾರಾಮೀಟರ್ಸ್ ಆ್ಯಂಡ್ ಐ ಆಮ್ ರಿಟರ್ನಿಂಗ್ ಎಕ್ಸ್ ಮಲ್ಟಿಪ್ಲೈಡ್ ಬೈ ವೈ. ಆ್ಯಂಡ್ ನಾನು ಮೇನ್ ಫಂಕ್ಷನಿಂದ ಇವಾಗೆಲ್ಲ ಸ್ಟಾರ್ಟ್ ಮಾಡೋಣ. ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಮೇಜರ್ ಡಿಫ್ರೆನ್ಸ್ ಇದನ್ನು ನೀವು ಅರ್ಥ ಮಾಡ್ಕೋಬೇಕಿತ್ತು, ಅರ್ಥ ಆಯಿತು ಅನ್ಕೋತೀನಿ. ಸೊ ಇನಿಷಿಯಲಿ ದ ಟ್ರಿಗರ್ ಸ್ಟಾರ್ಟ್ಸ್ ಫ್ರಮ್ ಮೇನ್ ಫಂಕ್ಷನ್ ಪ್ರಿಂಟ್ ಎಲ್ ಎನ್. ಐ ಆಮ್ ಜಸ್ಟ್ ಪ್ರಿಂಟಿಂಗ್ calculate. So I'm calling calculate function, value a is equal to 4, value b is equal to 5, and I'm calling add function here. ಸೊ ಇಲ್ಲೇನಾಗುತ್ತೆ, ಆಪರೇಷನ್ ಬದಲು ಆ್ಯಡ್ ರೀಪ್ಲೇಸ್ ಆಗುತ್ತೆ. ಸೊ ಆ್ಯಡಲ್ಲಿ ಏನಾಗ್ತಿದೆ, 4 x is 4, y is b, and I'm returning 4 plus 5. Okay, 4 plus 5, it will output 9. So you all can observe how the operation is given a values of add and multiply here. So operation is replaced by add and multiply here. Okay, println calculate 4 comma 5 multiply. If I pass,
if I pass the multiply as my third parameter, your multiply is not my value, it's the function. So I will go to multiply function. ಸೊ ನಾನು ಮಲ್ಟಿಪ್ಲೈನ ಇಲ್ಲಿ ಥರ್ಡ್ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡಿದಾಗ ಇದು ಮಲ್ಟಿಪ್ಲೈ ವ್ಯಾಲ್ಯೂ ಆಗಿರಲ್ಲ, ಅದು ಒಂದು ಫಂಕ್ಷನ್ ನೇಮ್ ಆಗಿದೆ. ಸೊ ಫಂಕ್ಷನ್ ನೇಮ್ ಕಾಲ್ ಆಗುತ್ತೆ, ದಟ್ ಈಸ್ ಲ್ಯಾಂಬ್ಡಾ ಫಂಕ್ಷನ್. ಫಂಕ್ಷನ್ ನೇಮ್ ಕಾಲ್ ಆದಾಗ ಅದೇನು ಮಾಡ್ತಿದೆ, ಎಕ್ಸ್ ಇಂಟು ವೈ ದಟ್ ಈಸ್ 4 ಇಂಟು 5 20 ಅಂತ ಔಟ್ಪುಟ್ ಮಾಡ್ತಿದೆ. ಸೊ ಇಲ್ಲಿ ನಾವೇನು ಕಲ್ತ್ಕೋಬೇಕಂದ್ರೆ, ಕ್ಯಾಲ್ಕುಲೇಟ್ ಇಸ್ ದ ಹೈಯರ್ ಆರ್ಡರ್ ಫಂಕ್ಷನ್ ಬಿಕಾಸ್ ಇಟ್ ರಿಸೀವ್ಸ್ ಅನದರ್ ಫಂಕ್ಷನ್ ಆಸ್ ಅನ್ ಆರ್ಗ್ಯುಮೆಂಟ್. So just remember this much, higher order function means it will take another function as an argument or it will return another function, that's all. That's in simple. And this example I just gave to understand more about higher value function. ಸೊ ನಾವು ಲ್ಯಾಂಬ್ಡಾ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಇಲ್ಲಿ ನಾವು ಲ್ಯಾಂಬ್ಡಾ ನೋಡಿದ್ವಲ್ಲ, ಆ್ಯಡ್ ಮಲ್ಟಿಪ್ಲೈ, ಇದನ್ನು ಮಚ್ ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ತಿಳ್ಕೊಳ್ಳೋಣ. ಸೊ ಲ್ಯಾಂಬ್ಡಾ ಈಸ್ ಅ ಶಾರ್ಟ್ ಅನಾನಿಮಸ್ ಫಂಕ್ಷನ್, that is a function without a name used to pass behavior as a value. So lambda is a short function which do not have a name. It is used to pass behavior as a value. Okay, so the syntax of lambda function ee tara irutte: value, lambda function name, ಇನ್ಪುಟ್ ಟೈಪ್, ರಿಟರ್ನ್ ಟೈಪ್. ಸೊ ಇನ್ಪುಟ್ ಟೈಪ್ ಮತ್ತು ರಿಟರ್ನ್ ಟೈಪ್ ಮಧ್ಯೆ ನಾವು ಈ ಆ್ಯರೋ ಮಾರ್ಕ್ನ ಯೂಸ್ ಮಾಡ್ತೀವಿ, ಇನ್ಪುಟ್ ಟೈಪ್ ಮತ್ತು ರಿಟರ್ನ್ ಟೈಪ್ ಮಧ್ಯೆ. ಸೊ ಈ ಆ್ಯರೋ ಮಾರ್ಕ್ ಮುಂಚೆ ಇರೋದೆಲ್ಲ ಇನ್ಪುಟ್ ಆಗುತ್ತೆ, ಈ ಆ್ಯರೋ ಮಾರ್ಕ್ ಆದಮೇಲೆ ಡೇಟಾ ಇರೋದೆಲ್ಲ ರಿಟರ್ನ್ ಟೈಪ್ ಆಗುತ್ತೆ. ಮತ್ತು ನಮ್ಮ ಫಂಕ್ಷನ್ ಬಾಡಿ, ವಾಟ್ ಎಕ್ಸಾಕ್ಟ್ಲಿ ದ ಫಂಕ್ಷನ್ ಶುಡ್ ಡೂ, ದಟ್ ಈಸ್ ಪುಟ್ ಇನ್ ದಿಸ್ ಫ್ಲವರ್ braces. So remember this syntax: value, lambda name, colon, input type, return type, and my function body. ಎಕ್ಸಾಂಪಲ್ಸ್ ನೋಡೋಣ. ಸೊ ನಿಮಗೆಲ್ಲ ಇನ್ನೊಂದು ಜಾಸ್ತಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಬೇಸಿಕ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್, ವ್ಯಾಲ್ಯೂ, ಗ್ರೀಟ್. ಸೊ ದಿಸ್ ಇಸ್ ದ ಲ್ಯಾಂಬ್ಡಾ ಫಂಕ್ಷನ್ ನೇಮ್. ಫಂಕ್ಷನ್ ನೇಮ್ ಆಗಿದ ತಕ್ಷಣ ನಾನು ಕೋಲನ್ ಹಾಕ್ತಾ ಇದ್ದೀನಿ. ಇನ್ಪುಟ್ ಟೈಪ್, ಇಲ್ಲೇನಿತ್ತು, ಇಲ್ಲಿ ಇನ್ಪುಟ್ ಟೈಪ್ ಇತ್ತು. ಸೊ ಇನ್ಪುಟ್ ಟೈಪ್ ಇಸ್ ಎಂಟಿ, ರಿಟರ್ನ್ ಟೈಪ್ ಇಸ್ ಯೂನಿಟ್. ಓಕೆ, ಇದು ರಿಟರ್ನ್ ಟೈಪ್. ಆ್ಯಂಡ್ ದಿಸ್ ಇಸ್ ದ statements that my lambda function is executing. ಇಲ್ಲಿ ನಿಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಯೂನಿಟ್ ಅಂದರೆ ಏನು. ಸೊ ಯೂನಿಟ್ ಇಸ್ ಅ ಸ್ಪೆಷಲ್ ಟೈಪ್ ದಟ್ ರೆಪ್ರೆಸೆಂಟ್ಸ್ ನೋ ಮೀನಿಂಗ್ಫುಲ್ ವ್ಯಾಲ್ಯೂ. ಇಟ್ಸ್ ಸಿಮಿಲರ್ ಟು ವಾಯ್ಡ್. ಸೊ ಜಾವಾದಲ್ಲಿ ನಾವು ಹೇಗೆ ವಾಯ್ಡ್ ಯೂಸ್ ಮಾಡ್ತೀವಲ್ಲ, ವೆನ್ ದ ಫಂಕ್ಷನ್ ಇಸ್ ನಾಟ್ ರಿಟರ್ನಿಂಗ್ ಎನಿಥಿಂಗ್, ವಾಯ್ಡ್, ಪಬ್ಲಿಕ್ ಆ್ಯಂಡ್ ಫಂಕ್ಷನ್ ನೇಮ್ ಯೂಸ್ ಮಾಡ್ತೀವಲ್ಲ, ಅದೇ ಥರ ಕೊಟ್ಲಿನಲ್ಲಿ ಯೂನಿಟ್ ಅಂದರೆ ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. Okay, it's just similar to void in Java, but it's a return type. Okay, this unit function does not return any useful value. For example, ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಸುಮ್ಮನೆ ಒಂದು ಫಂಕ್ಷನ್ ಕರಿತಾ ಇದ್ದೀವಿ, ಗ್ರೀಟ್ ಫಂಕ್ಷನ್. ಆ ಫಂಕ್ಷನ್ ಕರೆದ್ರೆ ಇಟ್ ಇಸ್ ಜಸ್ಟ್ ಪ್ರಿಂಟಿಂಗ್ ಒನ್ ಹೆಲೋ ಕೊಟ್ಲಿನ್ ಅಂತ. ಅದೇನು ಕ್ಯಾಲ್ಕುಲೇಷನ್ಸ್ ಮಾಡ್ತಿಲ್ಲ, ಅದೇನು ವ್ಯಾಲ್ಯೂ ರಿಟರ್ನ್ ಮಾಡ್ತಿಲ್ಲ, ಜಸ್ಟ್ ಸಮ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಮಾಡ್ತಿದೆ. ಸೊ ಅವಾಗ ನಾವು ರಿಟರ್ನ್ ಟೈಪ್ನ ಯೂನಿಟ್ ಅಂತ ಹಾಕ್ತೀವಿ. ಸೊ ದಿಸ್ ಈಸ್ ಜಸ್ಟ್ ಯೂಸ್ಡ್ ವೆನ್ function just performs the actions like printing anything or saving something in the database. ಸೊ ಫ್ಯೂ ಸ್ಟೇಟ್ಮೆಂಟ್ಸ್ ಪ್ರಿಂಟ್ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಡೇಟಾಬೇಸಲ್ಲಿ ಸೇವ್ ಮಾಡಿದಾಗ ನಾವು ಈ ಯೂನಿಟ್ನ ಯೂಸ್ ಮಾಡ್ತೀವಿ, ಬಿಕಾಸ್ ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಇದು ಒಂದು ಆಬ್ಜೆಕ್ಟ್ ಅಷ್ಟೇ. ಆ್ಯಂಡ್ ದಿಸ್ ರಿಟರ್ನ್ ಟೈಪ್ ಇಸ್, ದಿಸ್ ಆಬ್ಜೆಕ್ಟ್ ಟೈಪ್ ಇಸ್ ಯೂನಿಟ್. ಇದು ಯೂನಿಟ್ ಅಂದರೆ ಒಂದು ಆಬ್ಜೆಕ್ಟ್ ಅಷ್ಟೇ. ಕೊಟ್ಲಿನಲ್ಲಿ ದ ಟೈಪ್ ಅಂತ ನೀವು ಪ್ರಿಂಟ್ ಮಾಡಿದ್ರೆ ಯೂನಿಟ್ಗೆ ಆಬ್ಜೆಕ್ಟೇ ರಿಟರ್ನ್ ಟೈಪ್ ಆಗಿರುತ್ತೆ ಅದಕ್ಕೆ. ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಯಿತು. ಸೊ ನಾನಿಲ್ಲಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ, ನಾನು ಏನೂ ಇನ್ಪುಟ್ ತೊಗೋತಾ ಇಲ್ಲ, ನಾನೇನು ಔಟ್ಪುಟ್ಟು ರಿಟರ್ನ್ ಮಾಡ್ತಾ ಇಲ್ಲ, ನಾನು ಜಸ್ಟ್ ಪ್ರಿಂಟ್ ಮಾಡ್ತಾ ಇದ್ದೀನಿ. ಈ ಎಕ್ಸಾಂಪಲ್ ಯಾಕೆ ತೋರಿಸಿದ್ದೀನಿ ಅಂದರೆ ನಿಮಗೆ ಫಾರ್ಮ್ಯಾಟ್ ಆರ್ ಸಿಂಟ್ಯಾಕ್ಸ್ ಗೊತ್ತಾಗಬೇಕು, ಹೌ ಟು ರೈಟ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್. ಈ ಕೋಲನ್ಸ್ ಆಗಿರ್ಬೋದು, ಈ ಆ್ಯರೋ ಮಾರ್ಕ್ ಆಗಿರ್ಬೋದು, ಈ ಫ್ಲವರ್ ಬ್ರೇಸಸ್ ಎಲ್ಲ, ಈ ಸಿಂಟ್ಯಾಕ್ಸ್ ತಿಳ್ಕೊಳ್ಳಿ, ಯಾವ ಫಂಕ್ಷನ್ ಆದರೂ ನೀವು ಆರಾಮಾಗಿ ಬರಿಬೋದು. ಸೊ ನಾನು ಗ್ರೀಟ್ ಫಂಕ್ಷನ್ ಕಾಲ್ ಮಾಡಿದಾಗ ಡೈರೆಕ್ಟಾಗಿ ಇಟ್ ವಿಲ್ ಔಟ್ಪುಟ್ ಹೆಲೋ ಕೊಟ್ಲಿನ್. ಸೊ ಒನ್ ಪ್ಯಾರಾಮೀಟರ್ ತೊಗೊಂಡು ಎಕ್ಸಾಂಪಲ್ ನೋಡೋಣ. ಸೊ ವ್ಯಾಲ್ಯೂ ಸ್ಕ್ವೇರ್, this is the name of my lambda function, and integer value is the input and the return type is also integer. So input, output, input and return both are integers. So this is the main execution point. So ನನ್ನ function body is written in ಫ್ಲವರ್ ಬ್ರೇಸಸ್. ಸೊ ಬಿಫೋರ್ ರೈಟಿಂಗ್ ದ ಫಂಕ್ಷನ್ ಬಾಡಿ ಈಸ್ ಈಕ್ವಲ್ಸ್ ಟು ಇರುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ನಂಬರ್ ತೊಗೋತಾ ಇದ್ದೀನಿ, ಆ ನಂಬರ್ನ ಮಲ್ಟಿಪ್ಲೈಡ್ ಬೈ 2 ಮಾಡ್ತಾ ಇದ್ದೀನಿ, ಅದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಪ್ರಿಂಟ್ ln
ಸ್ಕ್ವೇರ್ ಈ ಫಂಕ್ಷನ್ನ ಕಾಲ್ ಮಾಡ್ತಿದ್ದೀನಿ ಪ್ಯಾರಾಮೀಟರ್ 6 ಕೊಟ್ಟು. ಯಾಕಂದರೆ 1 ಪ್ಯಾರಾಮೀಟರ್ ಇದೆ ಇಲ್ಲಿ. ಸೊ 6 ಅಂತ ಪಾಸ್ ಮಾಡಿದಾಗ 6 ಇಂಟು 6 36. 36 ವಿಲ್ ಬಿ ಸ್ಟೋರ್ಡ್ ಇನ್ ಮೈ ರಿಟರ್ನ್ ಟೈಪ್ ಆ್ಯಂಡ್ ದಟ್ ವಿಲ್ ಬಿ ದಿ ಔಟ್ಪುಟ್. ಇದು ಹೆಂಗಂದರೆ ನಾವೇನಾದರೂ ಎ ಈಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಅಂತ ಮಾಡ್ತಿದ್ದೀವಲ್ಲ, ಅದೇ ಥರ ಫಂಕ್ಷನ್ಸಲ್ಲಿ ಮಾಡ್ತಾ ಇದ್ದೀವಿ. ಸಮಥಿಂಗ್ ಈಸ್ ಈಕ್ವಲ್ ಟು ಬಿ ಎ ಇಂಟು ಎ ಆರ್ ಆ ಥರ ಏನಾದರೂ ಕ್ಯಾಲ್ಕುಲೇಷನ್ಸ್ ಮಾಡಿ ಬಾಡಿಲಿ ಮತ್ತು ಆ ರಿಟರ್ನ್ ಟೈಪ್ನ ನಾವು ಪ್ರಿಂಟ್ಎಲ್ಎನಲ್ಲಿ ತೋರಿಸ್ತಾ ಇದ್ದೀವಿ. ಸೊ ನಿಮಗೆ ಡಿಫ್ರೆನ್ಸಸ್ ಅರ್ಥ ಆಗ್ತಿದೆ ಅನ್ಕೋತೀನಿ. ಪ್ರೀವಿಯಸ್ ಸ್ಲೈಡಲ್ಲಿ ಏನೂ ಇನ್ಪುಟ್ ಇರಲಿಲ್ಲ, ಇಲ್ಲಿ ಇಂಟೀಜರ್ ವ್ಯಾಲ್ಯೂ ತೊಗೋತಾ ಇದ್ದೀನಿ, ಕ್ಯಾಲ್ಕುಲೇಷನ್ ಮಾಡಿ ಐ ಆಮ್ ಜಸ್ಟ್ ಔಟ್ಪುಟ್ಟಿಂಗ್. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಹೌ ದ ಫಂಕ್ಷನ್ ಈಸ್ ಗೆಟಿಂಗ್ ಕಾಲ್ಡ್ ಆ್ಯಂಡ್ ಲಾಮ್ಡಾ ಫಂಕ್ಷನ್ ಈಸ್ ರಿಟರ್ನ್ ಬೇಸಿಕಲಿ ಇನ್ ಅ ಸಿಂಗಲ್ ಲೈನ್ ಮೋಸ್ಟ್ ಆಫ್ ದ ಟೈಮ್ಸ್. ನೆಕ್ಸ್ಟ್ ಲಾಮ್ಡಾ ಯೂಸಿಂಗ್ ಐ ಟಿ ಅಂದರೆ ಏನಂತ ನಾವು ತಿಳ್ಕೊಳ್ಳೋಣ. ಇಲ್ಲಿ ವ್ಯಾಲ್ಯೂ ಡಬಲ್, ದಿಸ್ ಇಸ್ ದ ನೇಮ್ ಆಫ್ ಮೈ ಲಾಮ್ಡಾ ಫಂಕ್ಷನ್, ಆ್ಯಂಡ್ ಐ ಟಿ colon integer is giving me this is the return type of my IT, and it's giving me whatever value I'm passing into 2. ಆಯ್ತಾ? ಸೊ ಬೇಸಿಕಲಿ ವೆನ್ ಲಾಮ್ಡಾ ಎಕ್ಸ್ಪ್ರೆಷನ್ ಇಸ್ ಹ್ಯಾವಿಂಗ್ ಓನ್ಲಿ ಒನ್ ಪ್ಯಾರಾಮೀಟರ್, ಯು ಡೋಂಟ್ ನೀಡ್ ಟು ನೇಮ್ ಇಟ್ ಎಕ್ಸ್ಪ್ಲಿಸಿಟ್ಲಿ. ಕೊಟ್ಲಿನ್ ಗಿವ್ಸ್ ಇಂಪ್ಲಿಸಿಟ್ ನೇಮ್ IT, ಇಟ್. ಸೊ ಒಂದೇ ಒಂದು ಪ್ಯಾರಾಮೀಟರ್ ನಾವು ಲಾಮ್ಡಾ ಫಂಕ್ಷನ್ ತೊಗೋಬೇಕಾದ್ರೆ ನಾವು ಎಕ್ಸ್ಪ್ಲಿಸಿಟ್ಲಾಗಿ ಆ ಪ್ಯಾರಾಮೀಟರ್ ವ್ಯಾಲ್ಯೂ ಅಥವಾ ಆ ಪ್ಯಾರಾಮೀಟರ್ ನೇಮ್ ಸ್ಪೆಸಿಫೈ ಮಾಡೋದು ಬೇಡ. ಇಂಪ್ಲಿಸಿಟ್ಟಾಗಿ ಕೊಟ್ಲಿನ್ ಯಾವಾಗಲೂ ಆ ಪ್ಯಾರಾಮೀಟರ್ಗೆ IT ಅಂತಲೇ ಅಸೈನ್ ಮಾಡುತ್ತೆ. ಪ್ರಿಂಟ್ಎಲ್ಎನ್ 55 ಅಂತ ಕರೆದ್ರೆ IT ವ್ಯಾಲ್ಯೂ 5 ಆಗುತ್ತೆ. ಆವಾಗ 5 ಇಂಟು 2 IT ವ್ಯಾಲ್ಯೂ 5 ಆದಾಗ 5 ಇಂಟು 2 10, ಔಟ್ಪುಟ್ 10 ಆಗಿ ಬರುತ್ತೆ. ಓಕೆ, ಸೊ ಯು ಆಲ್ ಜಸ್ಟ್ ರಿಮೆಂಬರ್ IT ಅಂದರೆ ಇಂಪ್ಲಿಸಿಟ್ ನೇಮ್ ಗಿವನ್ ಬೈ ಲಾಮ್ಡಾ. ಸೊ ನಾವು ನಮ್ಮ ಪ್ಯಾರಾಮೀಟರ್ಗೆ ಏನು ಹೆಸರು ಕೊಡದೇ ಇದ್ದಾಗ ಕೊಟ್ಲಿನೇ ಬರುತ್ತೆ. ಓ, ಇದಕ್ಕೆ ಯಾಕೆ ಹೆಸರು ಇರಬಾರ್ದು, ನಾನೇ ಒಂದು ಹೆಸರು ಕೊಡ್ತೀನಿ, IT ಅಂತ ಹೆಸರು ಕೊಡೋಣ, IT ಅಂತ ನೇಮಿಂಗ್ ಮಾಡೋಣ ಅಂತ IT ಅಂತ ದಟ್ ಲಾಮ್ಡಾ ಫಂಕ್ಷನ್ ಇಂಪ್ಲಿಸಿಟ್ಟಾಗಿ ಹೆಸರು ಕೊಡುತ್ತೆ ಅಷ್ಟೇ. ನಾವೇನಿಲ್ಲಿ ವ್ಯಾಲ್ಯೂ ಪಾಸ್ ಮಾಡ್ತೀವಿ ಅದ್ರ ವ್ಯಾಲ್ಯೂ IT ಈಸ್ ಈಕ್ವಲ್ ಟು 5 ಅಂತ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ ಯೂಸಿಂಗ್ ಲ್ಯಾಂಬ್ಡಾ ವಿತ್ ಕಲೆಕ್ಷನ್ಸ್. ಫಸ್ಟ್ ವ್ಯಾಲ್ಯೂ ನಂಬರ್ಸ್ ಇಸ್ ಈಕ್ವಲ್ ಟು ಲಿಸ್ಟ್ ಆಫ್, ಅಂದರೆ ನನ್ನ ಲಿಸ್ಟ್ ಆಫ್ ನಂಬರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ 1 2 3 4 5. ಆ ಲಿಸ್ಟನ್ನ ನಂಬರ್ಸಲ್ಲಿ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. ಈವನ್ ನಂಬರ್ಸ್ ಹೇಗೆ ಫೈಂಡ್ ಮಾಡೋದಂದರೆ, ಸೊ ನಾವು ಬೇಸಿಕಲಿ ಏನು ಮಾಡ್ತೀವಿ, ಈಚ್ ಫಾರ್ ಲೂಪ್ ರನ್ ಮಾಡ್ತೀವಿ. ಈಚ್ ನಂಬರ್ ಮಾಡ್ 0 ಇಸ್ ಮಾಡ್, ಈಚ್ ನಂಬರ್ ಮಾಡ್ 2 ಇಸ್ ಈಕ್ವಲ್ ಟು 0ನ ಚೆಕ್ ಮಾಡ್ತೀವಿ. ಇಫ್ ಇಟ್ ಈಸ್ 0 ದೆನ್ ವಿ ಆರ್ ಪ್ರಿಂಟಿಂಗ್ ಇಟ್ ಆಸ್ ಇವನ್, ಎಲ್ಸ್ ಇಫ್ ವಿ ಆರ್ ಪ್ರಿಂಟಿಂಗ್ ಇಟ್ ಆಸ್ ಆಡ್ ನಂಬರ್. ಸೊ ಇದೆಲ್ಲ ತುಂಬ ಲೈನ್ಸ್ ಆಫ್ ಕೋಡ್ಸ್ ಆಗುತ್ತೆ, ಅಟ್ಲೀಸ್ಟ್ 4 to 5 ಲೈನ್ಸ್ ಹಾಗೆ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನಾವು ಲಾಮ್ಡಾ ಯೂಸ್ ಮಾಡಿ ಜಸ್ಟ್ ಒನ್ ಲೈನಲ್ಲಿ ಹೌ ಟು ಡೂ ದಿಸ್ ಅಂತ ನೋಡೋಣ. ನನ್ನ ಲಾಮ್ಡಾ ಫಂಕ್ಷನ್ ಇಸ್ ಈಕ್ವಲ್ ಟು ಇವನ್ ಅಂತ ಹಾಕ್ತೀನಿ, ಆ್ಯಂಡ್ ನಂಬರ್ಸ್ ಡಾಟ್ ಫಿಲ್ಟರ್ ಫಂಕ್ಷನ್. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಂಕ್ಷನ್ ಯೂಸ್ಡ್ ಇನ್ ಕೊಟ್ಲಿನ್. ಆಯಿತಾ? ಫಿಲ್ಟರ್ ಫಂಕ್ಷನ್, ಮ್ಯಾಪ್ ಫಂಕ್ಷನ್ ಇದೆಲ್ಲ ನಾನು ಆಲ್ರೆಡಿ ಪ್ರೀವಿಯಸ್ ಸೆಷನ್ಸಲ್ಲಿ ಹೇಳಿದ್ದೀನಿ. ಸೊ ಇದೆಲ್ಲ ನೀವು ಮತ್ತೆ ರಿವಿಸಿಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಇದೆ ಅಂದರೆ ಏನಂತ. ಫಿಲ್ಟರ್ ಅಂದರೆ ಇಟ್ ಜಸ್ಟ್ ಫಿಲ್ಟರ್ಸ್ ವಾಟ್ ಎವರ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಈಸ್ ಹಿಯರ್. ಫಾರ್ ಎಕ್ಸಾಂಪಲ್ IT mod 2 ಈಸ್ ಈಕ್ವಲ್ ಟು 0. IT ಅಂತ ಕೊಟ್ಟಾಗ ಏನಾಗುತ್ತೆ, ಈಚ್ ನಂಬರ್ IT ಅಂತ ಅಸೈನ್ ಆಗುತ್ತೆ. ಫಸ್ಟ್ ಇಟ್ರೇಷನಲ್ಲಿ 1 ತೊಗೊಳುತ್ತೆ, IT ವಿಲ್ ಬಿ 1. 1 mod 2 ಈಸ್ ಈಕ್ವಲ್ ಟು 0 ಇಲ್ಲ, ಇಟ್ಸ್ ರಾಂಗ್ ಅಲ್ವಾ. ಸೊ ಈವನ್ ನಂಬರ್ಸಲ್ಲಿ ಏನೂ ಸ್ಟೋರ್ ಆಗಲ್ಲ. ಸೆಕೆಂಡ್ ವ್ಯಾಲ್ಯೂ 2 ITಗೆ ಅಸೈನ್ ಆಗುತ್ತೆ, IT ಈಸ್ ಈಕ್ವಲ್ ಟು 2 ಆಗುತ್ತೆ ಇವಾಗ. ಸೊ ಆ ಥರ ಈಚ್ ನಂಬರ್ನ ITಗೆ ಅಸೈನ್ ಮಾಡ್ಕೊಂಡು ಹೋದಾಗ ಕ್ಯಾಲ್ಕುಲೇಷನ್ಸ್ ಮಾಡಿ ಇಟ್ ವಿಲ್ ಸ್ಟೋರ್ ಇನ್ ದಿಸ್ ಇವನ್ ವೇರಿಯಬಲ್. ಆ್ಯಂಡ್ ಇಲ್ಲೇನಾಗುತ್ತೆ, ಮತ್ತೆ ಬರೀ 2 ಮತ್ತು 4 ಆರ್ ಇವನ್ ನಂಬರ್ಸ್, ರೈಟ್. ಸೊ ಔಟ್ಪುಟ್ ವಿಲ್ ಬಿ ದಟ್. ಆ್ಯಂಡ್ ಮ್ಯಾಪ್ ಅಂದರೆ ಮತ್ತೆ ನಂಬರ್ಸ್ ಡಾಟ್ ಮ್ಯಾಪ್ ಅಂತ ಇದೆ, IT ಇಂಟು IT. ಸೊ ಮ್ಯಾಪ್ ಇಟ್ ಟೇಕ್ಸ್ ದ ಲಾಮ್ಡಾ function that operates on each item. Each item is referred to as it. For example, ಇಲ್ಲಿ ನೋಡಿ 1 ತೊಗೋತೀವಿ ಫಸ್ಟಲ್ಲಿ, 1 ಇಂಟು 1 ಔಟ್ಪುಟ್ 1 ಬರುತ್ತೆ. 2 ತೊಗೋತೀವಿ, 2 ಇಂಟು 2 ಔಟ್ಪುಟ್ 4 ಬರುತ್ತೆ. ಸೊ ಇದು ಜಸ್ಟ್ ಏನು ಮಾಡ್ತಿದೆ, ಈ ಲ್ಯಾಂಬ್ಡಾ ಫಂಕ್ಷನ್ನ ಮ್ಯಾಪ್ ಮಾಡ್ತಾ ಇದೆ. This map is taking the lambda function as a parameter, and each name is given as IT. Each value is named as IT. So these are higher order functions like filter, map, for each. They take lambdas as arguments.
ಸೊ ಎಲ್ರಿಗೂ ಇವತ್ತಿನ ಟಾಪಿಕ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಸೆಷನಲ್ಲಿ ಒಂದು ಹೊಸ ಟಾಪಿಕ್‌ನೊಂದಿಗೆ ನಿಮ್ಮೆಲ್ಲರನ್ನು ಮತ್ತೆ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎವ್ರಿವನ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಐ ವಿಲ್ ಸೀ ಯು ಆಲ್ ಸೂನ್. ಡಿಂಪಲ್ ಸೈನಿಂಗ್